ಚಿಂತಕರು, ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇದೊಂದು ಟೆಕ್ನಿಕಲ್ ಇಶ್ಯೂ, ಜೊತೆಗೆ ಭಾವನಾತ್ಮಕ ವಿಷಯ ವಸ್ತುವು ಕೂಡ ಹೌದು. ತಾವು ಸಾಕಷ್ಟು ಧರ್ಮ ಜಿಜ್ಞಾಸು ವಿಷಯದಲ್ಲಾಗಿರಬಹುದು, ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತಹ ವಿಷಯದಲ್ಲಾಗಿರಬಹುದು, ಹಾಗೆ ನಾಡು ನುಡಿ ನೆಲದ ವಿಷಯದಲ್ಲಿಯೂ ಕೂಡ ನಾವು ಬಹಳ ಹತ್ರದಿಂದ ನೋಡಿದೀವಿ ನಿಮ್ಮನ್ನ. ಸಾಕಷ್ಟು ಡಿಬೇಟ್ಗಳಲ್ಲಿಯೂ ಕೂಡ ತಾವು ಪಾಲ್ಗೊಂಡಿರ್ತೀರಿ. ಹೀಗಾಗಿ ನಿಮಗೆ ಏನ್ ಅನ್ಸುತ್ತೆ ಅಂತ, ಕರುನಾಡಿನಲ್ಲಿ 100% ಕೇವಲ ಕನ್ನಡಿಗರಿಗೆ ಕೆಲಸ ಕೊಡುವಂತಹದ್ದು ಸಾಧ್ಯವಾ? ಒಳ್ಳೆಯ ಪ್ರಶ್ನೆ ಕೇಳಿದ್ರ ವೀರೇಶ್ ಅವರೇ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡದೇ ಇದ್ರೆ ಬೇರೆ ಎಲ್ಲಿ ಸಿಗತ್ತೆ ಅವ್ರಿಗೆ? ಕರ್ನಾಟಕದಲ್ಲಿ 100% ಮೀಸಲಾತಿ ಕನ್ನಡಿಗರಿಗೆ ಕೊಡ್ಲೇಬೇಕಾಗಿರತ್ತೆ. ಆದ್ರೆ ಇದ್ರಲ್ಲಿ ಏನಂದ್ರೆ, ಸರೋಜಿನಿ ಮಹಿಷಿ ಅವರು ಒಂದ್ ಮಾತು ಹೇಳ್ತಾರೆ, ಕನ್ನಡಿಗ ಎಂಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ಯಾವ ಒಬ್ಬ ವ್ಯಕ್ತಿ ಕನ್ನಡವನ್ನು ಬರೆಯಕ್ಕೆ ಮತ್ತೆ ಓದಕ್ಕೆ ಬರುತ್ತೋ ಆ ವ್ಯಕ್ತಿ ಕನ್ನಡಿಗ. ಮತ್ತೆ ಅವನು ಈ ಭೂಮಿಯಲ್ಲಿ ಹುಟ್ಟಿದ್ರೆ ಅವನು ಕನ್ನಡಿಗ. ಅಂದ್ರೆ ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು, ಈ ನೆಲದ ಸಂಸ್ಕೃತಿಯನ್ನು ಅದನ್ನು ಪ್ರೀತಿಸಬೇಕು, ಮತ್ತೆ ಇದಕ್ಕೆ ಒಳಿತನ್ನು ಮಾಡುವ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಜೀವನ ಮಾಡಬೇಕಾಗಿದ್ರೆ ಅವನು ಕನ್ನಡಿಗ ಅಂತ ಒಂದು ಮಾತು ಸರೋಜಿನಿ ಮಹಿಷಿ ಹೇಳ್ಕೊಳ್ತಾರೆ. ಹಾಗಾಗಿ ಇವಾಗ ಕನ್ನಡಿಗರಿಗೆ ಕೊಡ್ಬೇಕಂದ್ರೆ, ಇವಾಗ ಬಿಹಾರಿಂದ ಒಬ್ಬ ಬರ್ತಾನೆ, ಅವನು ಇಲ್ಲಿಂದ ಬಂದ ತಕ್ಷಣ ಈ ಕನ್ನಡ ಭಾಷೆಯನ್ನು ಕಲ್ತ್ಕೊಂಡು ಕನ್ನಡದಲ್ಲಿ ಮಾತಾಡುವ ಒಬ್ಬ ವ್ಯಕ್ತಿಯಾಗಿ ಇಲ್ಲಿರುವತಕ್ಕಂಥರಿಗೆ ಯಾರಿಗೂ ಕಷ್ಟ ಕೊಡದೆ ಅವನು ಜೀವನ ಮಾಡಿದ್ರೆ ಅವನು ಕೂಡ ಕನ್ನಡಿಗನೇ. ಅವನು ಬೇರೆ ಊರು ಅಂತ ಹೇಳಕ್ಕಾಗಲ್ಲ. ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಾವು ಪ್ರೀತಿಸ್ತೀವಿ, ಅವ್ರ ಬಗ್ಗೆ ಹೆಮ್ಮೆ ನಮ್ಗಿದೆ, ಎಲ್ಲ ಇದೆ. ಆದ್ರೆ ಅವರು ಹುಟ್ಟಿದ ಜಾಗ ಯಾವುದಂದ್ರೆ ಗಾಜನೂರಿಂದ ಬರ್ತಾರೆ. ಕಾಲದಲ್ಲಿ ಅದು ತಮಿಳ್ನಾಡು, ಅಲ್ಲೇ ಗಾಜನೂರು ಅಂತ ಒಂದು ಜಾಗ ಇದಲ್ಲ. ಸೊ ಇದ್ರಲ್ಲಿ ಏನಂದ್ರೆ, ಆ ಜಾಗದಲ್ಲಿ ಆ ಬೇಲೆಯಲ್ಲಿ ಅವ್ರು ಹುಟ್ಟುವ ಕಾಲದಲ್ಲಿ ಅದು ಕೂಡ ಒಂದು ಬಾರ್ಡರ್ ಲೈನ್ ಆಫ್ ತಮಿಳ್ನಾಡು, ತಮಿಳ್ ಭಾಷೆ ಮಾತಾಡ್ತಾರೆ. ಅದೇ ರೀತಿ ಇಲ್ಲಿ ಕರ್ನಾಟಕದಿಂದ ಹೋಗಿ ತಮಿಳ್ನಾಡಿನಲ್ಲಿ ಚೀಫ್ ಮಿನಿಸ್ಟರ್ ಆದರೂ ಇದ್ದಾರೆ. ಮಲಯಾಳಂ ಮಾತಾಡುವ ಆದ್ರೆ ಅವರು ತಮಿಳ್ನಾಡಿನಲ್ಲಿ ತಮಿಳು ಭಾಷೆಯನ್ನು ಮಾತಾಡಿ ಅಲ್ಲಿರುವಂತ ಒಬ್ಬ ಸಿಎಂ ಆದ್ರು. ಇದೆಲ್ಲ ಬಂದು ನಮ್ಗೆ ಹಿಸ್ಟ್ರಿ ಆಗಿದೆ. ಕರ್ನಾಟಕದಿಂದ ಕಂಡಕ್ಟರ್ ಆಗಿದ್ದ ಒಬ್ಬ ವ್ಯಕ್ತಿ ರಜನಿಕಾಂತ್ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಇರುವತಕ್ಕಂತ ತಮಿಳು ಭಾಷೆಯನ್ನು ಕಲ್ತ್ಕೊಂಡು ಅಲ್ಲಿ ತಮಿಳಿನಾಗೆ ಜೀವನ ಮಾಡ್ಕೊಂಡು ಇವತ್ತು ಸೂಪರ್ ಸ್ಟಾರ್ ಆಗಿದ್ದಾರೆ. ಹಾಗಾಗಿ ವ್ಯಕ್ತಿ ಎಲ್ಲಿಂದ ಬಂದ್ರು ಕೂಡ ಅವನು ನಮ್ಮವ ಆಗಕ್ಕೆ ಸಾಧ್ಯತೆ ಇದೆ. ಅವನು ಕನ್ನಡ ಭಾಷೆಯನ್ನು ನುಡಿದರೆ, ಅವನು ಕನ್ನಡವನ್ನು ಕಲ್ತ್ಕೊಂಡು ಅದನ್ನು ಬರೆಯಕ್ಕೆ ಅವನು ಪ್ರಯತ್ನ ಮಾಡಿದ್ರೆ, ಮತ್ತೆ ಇಲ್ಲೇ ಹುಟ್ಟಿದವನಾದ್ರೆ ಅವನು ಕನ್ನಡಿಗ ಅಂತ ಸರೋಜಿನಿ ಮಹಿಷಿ ಹೇಳ್ಕೊಳ್ತಾರೆ. ಈಗ ಇದನ್ನ ಜಾರಿಸಬೇಕಂದ್ರೆ ಯಾರು ವಲಸೆಗೆ ಬರಬಾರ್ದು, ಯಾರು ವಲಸೆಗೆ ಹೋಗ್ಬಾರ್ದು ಅಂತ ಒಂದು ಪರಿಸ್ಥಿತಿ ಇದೆಯಾ ಅಂತ ಕೇಳಿದ್ರೆ ಅಂತಹ ಸಾಧ್ಯತೆ ಇಲ್ಲ. ವಲಸೆಗೆ ಬರ್ತಾರೆ, ವಲಸೆಗೆ ಹೋಗ್ತಾರೆ. ಯಾಕೆ? ಇಲ್ಲಿ ಹುಟ್ಟಿರೋರು ಇಲ್ಲಿಂದ ಅಮೆರಿಕಾಗ ಹೋಗ್ತಾರೆ. ಯಾತಕ್ಕೋಸ್ಕರ ಹೋಗ್ತಾರೆ? ಅಲ್ಲಿ ಜಾಸ್ತಿ ಹಣ ಮಾಡ್ಬೋದು ಅಂತ. ಆಸ್ಟ್ರೇಲಿಯಾಗೆ ಹೋಗ್ತಾರೆ. ತನ್ನ ತಾಯಿ, ತನ್ನ ಸಂಬಂಧಿಕರು ಎಲ್ಲರೂ ಬಿಟ್ಕೊಂಡು ನಾನು ಹೋಗೋದು ಕಾರಣ ಏನಂದ್ರೆ, ಅಲ್ಲಿ ಅವನು ಓದಿರೋಕ್ಕೆ ಅವನಿಗೆ ಜಾಸ್ತಿ ಅವನಿಗೆ ಸಂಬಳ ಸಿಗುತ್ತೆ, ಅವನಿಗೆ ಸ್ಯಾಲರಿ ಸಿಗುತ್ತೆ ಅನ್ನೋ ಒಂದೇ ಕಾರಣ. ಅದೇ ರೀತಿ ಅಲ್ಲಿ ಬಿಹಾರಿಂದ ಒಬ್ಬ ಬರ್ತಾನೆ, ಕೋಲ್ಕತ್ತಾದಿಂದ ಒಬ್ಬ ಬರ್ತಾನೆ. ಯಾತಕ್ಕೋಸ್ಕರ ಬರ್ತಾನೆ? ಕಡಿಮೆ ಸ್ಯಾಲರಿಗೆ ಕೆಲಸ ಮಾಡ್ತಾನೆ. ಇಲ್ಲಿ ಇರತಕ್ಕಂತಹ ಜನರು ಇವಾಗ ನೀವು ಕಮರ್ಷಿಯಲಿ ನೋಡಕ್ ಹೋದ್ರೆ ಸ್ಯಾಲರಿಗೆ ಬಹಳ ಕಡಿಮೆ ಸ್ಯಾಲರಿಗೆ ಯಾರು ಸಿಕ್ಕಿದ್ರೆ ಅವ್ರಿಗೆ ಫಸ್ಟ್ ಕೆಲಸ ಕೊಡ್ತಾರೆ. ಹಾಗಾಗಿ ಅಲ್ಲಿಂದ ಬರುವ ಒಬ್ಬ ವ್ಯಕ್ತಿ ಕಡಿಮೆ ಸ್ಯಾಲರಿ ತಗೊಂಡಾಗಿದ್ದಾನೆ. ಹಾಗಾಗಿ ಅವ್ನು ಸಿಕ್ಕಿದ ಕೆಲಸಕ್ಕೆ ಎಲ್ಲೂ ಕಡಿಮೆ ಇಲ್ಲ. ಕೆಲಸ ಮಾಡಕ್ಕೆ ನಾವು ಮುಂದೆ ಬರಬೇಕು. ನೋಡಿ, ನಾನು ಕನ್ನಡವನ್ನು ಪ್ರೀತಿಸುವನು, ಕನ್ನಡ ನನ್ನ ಭಾಷೆ, ಈ ನೆಲ ನನ್ನ ನೆಲ ಅಂತ ನಾನು ಭಾವಿಸುವನು. ನನ್ನ ಪೂರ್ವಜರು ತಮಿಳು ಭಾಷೆ ಮಾತಾಡೋರೆ. ಆದ್ರೆ ಇಲ್ಲಿ ಬಂದ ಮೇಲೆ ನಾವು ಇಲ್ಲಿ ಸೆಟ್ಲ್ ಆಗಿ ಇವತ್ತು 4ನೇ ಜನರೇಷನ್ ತಲೆಮಾರು ಆಗ್ತಿದ್ರೆ, 4ನೇ ತಲೆಮಾರಿ ಆಗಿದ್ರು ಕೂಡ ಇವಾಗ ನಾನು ಕನ್ನಡಿಗ, ನಾನು ಇಲ್ಲೇ ವೋಟ್ ಮಾಡ್ತಿದ್ದೀನಿ, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ವೋಟ್ ಮಾಡ್ತಾ ಇದೀನಿ. ಹಾಗಾಗಿ ಎಲ್ಲಿಂದಲೂ ಬಂದು ಇಲ್ಲಿ ಜೀವನ ಮಾಡ್ಕೊಂಡಿರೋದು ಎಷ್ಟೋ ಜನ ಇದ್ದಾರೆ. ಆ ಕಾಲದಲ್ಲಿ ಮನೆ ಮಾಡಕ್ಕೆ ತಮಿಳ್ನಾಡು ಮತ್ತೆ ಅಲ್ಲಿ ತೆಲುಗು ಮಾತಾಡುವ ಆಂಧ್ರದಿಂದ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡಿದ್ರೆ ಎಷ್ಟೋ ಮನೆ ಕಟ್ಕೊಟ್ಟಿದ್ದಾರೆ. ಇವತ್ತು ಅವ್ರ ಮಕ್ಕಳು ಇವತ್ತು ಕನ್ನಡ ಕಲ್ತ್ಕೊಂಡಿದ್ದಾರೆ. ಸೊ ಕನ್ನಡಿಗ ಯಾರು ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಯಾವ ಒಬ್ಬ ವ್ಯಕ್ತಿ ಕನ್ನಡಿಗೋಸ್ಕರ ಹೋರಾಡುವನೋ ಅವನು ಕನ್ನಡಿಗ, ಕನ್ನಡವನ್ನು ಪ್ರೀತಿಸುವನು ಅವನು ಕನ್ನಡಿಗ, ಕರ್ನಾಟಕದಲ್ಲಿ ಹುಟ್ಟಿದವನು ಅವನು ಕನ್ನಡಿಗ. ಎಸ್ ದಿನೇಶ್ ಸರ್,
ನನ್ನೊಂದು ಮೂಲತಃ ನಿಮ್ಮನ್ನ ಕೇಳಿದ್ರೆ ಬಹುಶಃ ಇದಕ್ಕೆ ಉತ್ತರ ಸಿಗ್ಬೋದು ಅಂತ ಅನ್ಸುತ್ತೆ, ಹಂಗಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ನಾನು. ಮಹಾರಾಷ್ಟ್ರದಲ್ಲಿ ಬಾಳಾ ಠಾಕ್ರೆ ಅವರಿದ್ರಲ್ಲ, ಆ ಸಂದರ್ಭದೊಳಗಡೆ ಮಹಾರಾಷ್ಟ್ರದ ಬಾಳಾ ಠಾಕ್ರೆ ಅವರು ಇಟ್ಟಿದ್ದಂತಹ ಆ ಒಂದು ನಿಟ್ಟಿನ ಆ ಪವರ್ ಇತ್ತಲ್ಲ, ಆ ಪವರ್ ಇಂದ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರರೇ ಮೊದಲು, ಮರಾಠಿ ಮಾತನಾಡುವಂತವನು ಮೊದಲಿಗ, ಮರಾಠಿ ಮಾತನಾಡುವಂತವನು ಮತ್ತು ಬರೆಯುವಂತವನು ಅವನಿಗೆ ಮೊದಲು ಕೆಲಸ ಕೊಡಬೇಕು, ಅದಾದ ನಂತರ ಬೇರೆಯವ್ರಿಗೂ ಕೊಡಬೇಕು. ಅದು ಸ್ಟೇಟ್ ಗವರ್ನಮೆಂಟ್ದಾಗಿರ್ಲಿ ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಲಿ. ಇದನ್ನ ಚಾಲ್ತಿಗೆ ತೆಗೆದುಕೊಂಡು ಬಂದು ಮಹಾರಾಷ್ಟ್ರ ಇವತ್ತಿಗೂ ಹಂಗೆ ಇದೆ. ರಾಜ್ಯದಲ್ಲಿ ಬಾಳಾ ಠಾಕ್ರೆ ಅವರಿಗೆ ಸಿಕ್ಕಂತಹ ಪವರ್ ರಾಜ್ಯದ ಯಾವೊಬ್ಬ ಕನ್ನಡ ನಾಯಕರಿಗೂ ಸಿಗಲಿಲ್ಲ, ಅಥವಾ ಅಲ್ಲಿ ಆದಂತೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ? ಅಲ್ಲಿಗೂ ನಮಗೂ ಇರುವಂತಹ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನು ಅಂತ. ಸರ್, ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬೇಡಿ ಸರ್, ನೀವು ಕರ್ನಾಟಕದ ಬೆಳಗಾವಿ ಬನ್ನಿ. ಬೆಳಗಾವಿ ಇವತ್ತು ಏನಿದೆ, ಮೊನ್ನೆ ನೀವು ಕಳೆದ ಚುನಾವಣೆ MP ಚುನಾವಣೆಯಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಿನಿಸ್ಟರ್ ಆಗಿದ್ದಾರೆ ಅವರು, ಸರ್ ಅವರು ಕನ್ನಡ ಇರೋ ಕಡೆ ಬಂದು ಕನ್ನಡ ಮಾತಾಡ್ತಾರೆ, ಮರಾಠಿಗರ ಇರೋ ಕಡೆ ಹೋಗಿ ಮರಾಠಿ ಮಾತಾಡ್ತಾರೆ. ನಮ್ಮಲ್ಲಿ ರಾಜಕಾರಣಿಗಳಿಗೆ ನಾವು ನಮ್ ಜಲ ನೆಲ ನಮ್ ಭಾಷೆ ನಾವು ಉಳಿಸ್ಕೋಬೇಕು ಅನ್ನೋದು ಆ ತಾಕತ್ತು ಶಕ್ತಿ ಪ್ರದರ್ಶನ ಯಾರು ಮಾಡ್ತಿಲ್ಲ ಸರ್. ನಾವು ನೋಡ್ಬೋದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅದ್ಯಾವ MLA ಅವ್ರ ನೇಮ್ ಮರ್ತೋಗಿದೆ ನನಗೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಅಲ್ಲಿ ಬಂದು MLA ಗೆದ್ಮೇಲೆ ಅವನು ವಿಧಾನಸಭೆಯಲ್ಲಿ ಟವಲ್ ಹಿಂಗೆ ಬೇರೆ ರೀತಿ ಎಲ್ಲ ಶೋ ಅಪ್ ಮಾಡಿ ಮಹಾರಾಷ್ಟ್ರಕ್ಕೆ ಜೈ ಹೇಳ್ಕೊಂಡು ಹೋಗ್ತಾನೆ, ಮರಾಠಿಗೆ ಜೈ ಹೇಳ್ಕೊಂಡು ಹೋಗ್ತಾನೆ. ನಾವ್ ಎಲ್ಲಿ ತಲುಪ್ತಿದೀವಿ ಸರ್ ನಾವು ಕರ್ನಾಟಕ ಜನ? ಅಲ್ಲಿ ಉದ್ಧವ್ ಠಾಕ್ರೆ ನೋಡಿ ಅವ್ರ ಶಕ್ತಿ ಹೆಂಗಿತ್ತು ಸರ್. ಅವ್ರು ಸುಮ್ನೆ ಒಂದ್ ವಿಷಲ್ ನೋಡಿದ್ರೆ ಮಹಾರಾಷ್ಟ್ರ ಇಡೀ ಮನೆಯೆಲ್ಲ ಎದ್ದು ಈಚೆ ಬಂದ್ಬಿಡ್ತಿತ್ತು. ಇಲ್ಲಿ ನಮ್ಮಲ್ಲಿ ಇಲ್ವಲ್ಲ ಸರ್, ನಮ್ಮಲ್ಲಿ ಆ ಶಕ್ತಿ ಇಲ್ಲ, ತಾಕತ್ತಿಲ್ಲ. ನಾನು ಹೇಳಿದ್ನಲ್ಲಿ ಈಗ ನಮ್ಮ ನಾರಾಯಣಗೌಡರು ಒಬ್ಬ 35 ವರ್ಷದಿಂದ ಚಾಲ ಹಾಕಿ ಸೈಕ್ ಮಾಡ್ತಾನೆ ಅವ್ರು ಈಗ್ಲೂ ವಯ್ಯ ಬಿಡ್ತಾನೆ ಇಲ್ಲ. ಹೆಲ್ತ್ ಇಶ್ಯೂಸ್ ಇದ್ರು ಕೂಡ ಅವ್ರ ರಕ್ತ ಕಣಕಣದಲ್ಲೂ ಕೂಡ ಕನ್ನಡಿಗರಿಗೆ ಆಗ್ಬೇಕು ಅಂತ. ಹಾಗಾಗಿ ಸರ್ ಇಲ್ಲಿ ಮಹಾರಾಷ್ಟ್ರನ ನಾವ್ ಹೇಳಿದ್ವಿ, ಒಬ್ಬರಿ ಬೆಳಗಾವಿ ಉಳಿಸ್ಕೊಳಕ್ ಆಗ್ತಿಲ್ಲ ಸರ್. ಇನ್ನೇನು ಬೇಡ ಸರ್, ನಮ್ಮ ಶರೀಫ್ ಸರ್ ಹೇಳಿದ್ರು ಕೊಳ್ಳೇಗಾಲಕ್ಕೆ ಹೋಗಿ ಸರ್, ಕನ್ನಡ ಮಾತಾಡೋರಿಲ್ಲ, ತಮಿಳು ಮಾತಾಡ್ತಾರೆ. ಎಲ್ಲಿಗೆ ಹೋಗ್ತಿದ್ವಿ ನಾವು? ಹೌದು ಪ್ರವೀಣ್, ಇಲ್ಲಿಂದ ಕೊಡಗು ಕುಶಾಲನಗರಕ್ಕೆ ಹೋಗಿ ಒಂದ್ ಟೀ ಕೊಡಪ್ಪ ಅಂದ್ರೆ ಅವ್ರು ಕೇರಳ ಮಾತಾಡ್ತಾರೆ. ನಾವು ಇದೇನಪ್ಪ ಎಲ್ಲಿಗೆ ಬಂದಿದ್ವಿ ನಾವು? ಕೇರಳ ಎಲ್ಲಿದೆ, ಕೊಡಗೆಲ್ಲಿದೆ, ನಾವೆಲ್ಲಿದ್ದೀವಿ? ಮೈಸೂರಿಂದ 60 ಕಿಲೋಮೀಟರ್ ಇರುವಂತ ಸ್ಥಳ, 70 ಕಿಲೋಮೀಟರ್ ಕುಶಾಲನಗರಕ್ಕೆ ಹೋದ್ರೆ ಸರ್ ನಿಮ್ಗೆ ಕನ್ನಡಿಗರ ಮಾತಾಡೋ ಸಿಗಲ್ಲ ಸರ್. ಹೌದು ಹೌದು ಪ್ರವೀಣ್, ನಾನು ದಿನೇಶ್ ಸರ್ ಕೇಳ್ತಾ ಇದ್ದೆ, ಮಹಾರಾಷ್ಟ್ರದಲ್ಲಿ ಬಾಳಾ ಠಾಕ್ರೆ ಅವರು ಮಾಡಿದಂತಹ ಕ್ರಾಂತಿ ಏನಿದೆಯಲ್ಲ, ಮಹಾರಾಷ್ಟ್ರದಲ್ಲಿ ಮರಾಠಿಗರಿಗೆ ಮೊದಲು ಆದ್ಯತೆ ಕೊಡಬೇಕು, ಆನಂತರ ಬೇರೆ ಅಂತ. ನೀವು ಯಾವುದಾದ್ರೂ ಬ್ಯಾಂಕ್ಗಳಿಗೆ ಹೋಗಿ, MLC ಬ್ಯಾಂಕ್ಗಳಾಗಿರ್ಲಿ, ನ್ಯಾಷನಲೈಸೇಷನ್ ಬ್ಯಾಂಕ್ಗಳಾಗಿರ್ಲಿ, ಈ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರಬಹುದು ಅಥವಾ ಖಾಸಗೀಕರಣದ ಬ್ಯಾಂಕ್ಗಳಾಗಿರಬಹುದು, ಈ ಬ್ಯಾಂಕ್ಗಳಲ್ಲಿಯೂ ಕೂಡ ಕನ್ನಡಿಗರ ಸಂಖ್ಯೆ ತೀರಾ ಕಡಿಮೆ. ಅದಕ್ಕೆ ಎಕ್ಸಾಮ್ಸ್ಗಳಾಗಿರಬಹುದು, ಅಲ್ಲಿ ಪಾಸಿಂಗ್ ಸಮಸ್ಯೆಗಳಿದಾವೆ, ಹಂಗಾಗಿ ಅವರು ಇಲ್ಲ ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಂತೂ ಸಹಜವಾಗಿ ಬಾಳಾ ಠಾಕ್ರೆ ಅವರಿಗೆ ಸಿಕ್ಕಂತಹ ಅಥವಾ ಬಾಳಾ ಠಾಕ್ರೆ ಅವರು ಮಾಡಿದಂತಹ ಕೆಲಸ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದೆ. ದಿನೇಶ್ ಅವರು ಅದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಟ್ಟರು. ನಿಮಗೆ ಏನನ್ಸುತ್ತೆ? ಏನಂತ ಹೇಳಿದ್ರೆ, ಇವತ್ತೊಂದ್ ದಿನ ಮಹಾರಾಷ್ಟ್ರದಲ್ಲಿ ಇವತ್ತೊಂದ್ ದಿನ ಒಂದು ಹೋರಾಟದ ವಿಚಾರವಾಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಜನ ಸ್ಪಂದಿಸ್ತಾರೆ. ಹೋರಾಟಗಾರರಿಗೆ ಇವತ್ತೊಂದ್ ದಿನ ನಮ್ಮ ದಿನೇಶ್ ಅವ್ರು ಹೇಳ್ತಿದ್ರು, ಬಾಳ್ ಠಾಕ್ರೆ ಅವ್ರನ್ನ ಎತ್ತಿ ಮೆರೆಸಿದ್ರು ಅಂತ ಹೇಳಿ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಅವರು ಅಲ್ಲಿನ ಭಾಷೆಗೆ ಮತ್ತೆ ಅಲ್ಲಿನ ನಾಡಿಗೆ ಒಂದಷ್ಟು ಕೊಡುಗೆಯನ್ನ ಕೊಟ್ಟಿರೋ ರೀತಿಯಲ್ಲಿ ಜನಗಳು ಅವ್ರಿಗೆ ಪ್ರೋತ್ಸಾಹವನ್ನ ನೀಡ್ತಾರೆ. ನಮ್ಮಲ್ಲಿ ದುರಂತ ಏನಂತ ಅಂದ್ರೆ, ನಾವು ಇಲ್ಲಿ ಉದ್ಯೋಗ ವಿಚಾರವಾಗಿ ಹೋರಾಟ ಮಾಡ್ತಿರ್ಲಿ ಅಥವಾ ರೈಲ್ವೆ ವಿಚಾರವಾಗಿ ಹೋರಾಟ ಮಾಡ್ತಿರ್ಲಿ, ಇನ್ನೊಂದು ಯಾವುದೋ ಒಂದು ವಿಚಾರವಾಗಿ ಹೋರಾಟ ಮಾಡ್ತಿರ್ಲಿ, ನೋಡಿ ಇವ್ರು ಮಾಡಕ್ ಕೆಲ್ಸ ಇಲ್ವ ಅನ್ನೋ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಹೊರತು ನಮ್ ಜನ ಬಂದು ಇವ್ರು ಮಾಡ್ತಾ ಇದ್ರು ನಾಳೆ ದಿನ ನಮ್ಮ ಮಕ್ಳುಗಳಿಗೆ ಒಳ್ಳೇದಾಗತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೇದಾಗತ್ತೆ, ನಾವ್ ಇವ್ರಿಗೆ ಸಹಕರಿಸ್ಬೇಕು ಅನ್ನೋ ಒಂದು ಸೌಜನ್ಯದ ಮನೋಭಾವ ಕೂಡ ಇವತ್ತೊಂದ್ ದಿನ ನಮ್ಮ ಜನತೆಯಲ್ಲಿ ಅದು ಕಾಣ್ತಾ ಇಲ್ಲ. ಇವತ್ತೊಂದ್ ದಿನ ಬಹಳ ಒಳ್ಳೊಳ್ಳೆ ಮಾತುಗಳನ್ನ ನಮ್ಮ ದಿನೇಶ್ ಅವ್ರು ಮಾತಾಡ್ತಾ ಹೇಳಿದ್ರು.
ಮಹಾರಾಷ್ಟ್ರ ಇವತ್ತು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದ್ರೂ ಕರ್ನಾಟಕದಲ್ಲಿ ಇಲ್ಲ ಅಂದಿದ್ರೆ ಬೆಳಗಾವಿಯನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಇವತ್ತೊಂದ್ ದಿನ ಎಷ್ಟು ಜನ, ಬಹಳಷ್ಟು ಜನ 4-5 MLA ಗೆಲ್ತಾ ಬರ್ತಾ ಇದ್ರು, ಮತ್ತೆ 16-18 ನಗರ ಪಾಲಿಕೆಯಿಂದ ಗೆಲ್ತಾ ಬರ್ತಾ ಇದ್ರು. ಅವತ್ತು ನಾರಾಯಣಗೌಡರು ದೃಢವಾದ ಒಂದು ನಿರ್ಧಾರವನ್ನ ಮಾಡಿ ಬೆಳಗಾವಿಯಲ್ಲಿ ಒಬ್ಬ MES MLA ಇಲ್ಲ, ಒಬ್ಬ MES MLA ಇಲ್ಲ, ಒಂದು ಹೆಣ್ಣು ಮಗಳನ್ನ ನಗರಸಭೆಯಲ್ಲಿ ಗೆಲ್ಸಿ, ಅವತ್ತಿನ ಒಂದು ಚುನಾವಣೆಯಲ್ಲಿ ಗೆಲ್ಸಿ ಅವಳನ್ನ ಮೇಯರ್ ಮಾಡಿದಂತ ಹೆಗ್ಗಳಿಕೆ ಟಿ ಎ ನಾರಾಯಣಗೌಡರು ಸಲ್ಲುತ್ತೆ. ಈ ರೀತಿಯಾದಂತ ಇವತ್ತಿನ ದಿನ ಬ್ಯಾಂಕ್ ವಿಚಾರ ತಾವ್ ಹೇಳ್ತಾ ಇದ್ರ, ಬ್ಯಾಂಕ್ ನಲ್ಲಿ ಆಗ್ಬೋದು, ಯಾವ್ದು ಎಲ್ಲಾ ವಿಚಾರಕ್ಕೂ ನಾವು ಇವತ್ತಿನ ದಿನ ಹೋರಾಟ ಮಾಡಿದ ಉದ್ದೇಶ ಅದು. ಡಾಕ್ಟರ್ ಸರೋಜಿನಿ ಮೈತಿ ವರದಿಯನ್ನ ಸರ್ಕಾರ ಜಾರಿ ಮಾಡ್ಲಿಕ್ಕೆ ಕಾನೂನಿನ ಒಂದಷ್ಟು ತೊಡಕುಗಳು ಇರುತ್ತೆ. ಅದಕ್ಕೆ ಕಾನೂನಿನ ಒಂದಷ್ಟು ಏನು ಕಾನೂನಿನ ಬಗ್ಗೆ ಅರಿವಿರುವಂತ ಒಂದಷ್ಟು ಬುದ್ಧಿಜೀವಿಗಳ ಜೊತೆ ಚರ್ಚೆಯನ್ನ ಮಾಡಿ ಯಾವ ರೀತಿಯಾದಂತ ಒಂದು ಕಾನೂನನ್ನ ಈ ಸರೋಜಿನಿ ಮೈತಿ ವರದಿಗೆ ಜಾರಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತೊಂದ್ ದಿನ ಯೋಚನೆಯನ್ನ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 1983ರಲ್ಲಿ ಸಮಿತಿ ಆಗುತ್ತೆ, 84ರಲ್ಲಿ ಎಲ್ಲಾ ವಿಚಾರಗಳು ಸಮಿತಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕುತ್ತೆ. ಅದೇ ಡಾಕ್ಟರ್ ಸರೋಜಿನಿ ಮೈತಿ ವರದಿನ 1986ರಲ್ಲಿ ಸರ್ಕಾರಕ್ಕೆ ಕೊಡುತ್ತೆ. ಆದ್ರೆ ಇಲ್ಲಿನ ರಾಜಕಾರಣಿಗಳಿಗೆ ಕೇಂದ್ರ ಸರ್ಕಾರದಾಗ್ಬೋದು, ಉತ್ತರ ಭಾರತದ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಇವತ್ತಿನ ದಿನ ಯಾವುದೇ ಸರ್ಕಾರದವರು ಕೂಡ ಸರೋಜಿನಿ ಮೈತಿ ವರದಿನ ಜಾರಿ ಮಾಡ್ಲಿಕ್ಕೆ ಮುಂದಾಗಿಲ್ಲ. ಇವ್ರಿಗೆ ಬೇಕಾಗಿರೋದು ವೋಟ್ ಬ್ಯಾಂಕ್. ಇವತ್ತಿನ ದಿನ ಬೆಂಗಳೂರಿನಲ್ಲಿ ಕೆಲವೊಂದಷ್ಟು ಜನ ರಾಜಕಾರಣಿಗಳು ಗೆಲ್ತಾ ಇದ್ರೆ ಅಂತ ಹೇಳಿದ್ರೆ ಅದೆಲ್ಲ ಉತ್ತರ ಭಾರತದಿಂದ ಬಂದಿರುವಂತ ಮತಗಳು. ಅವರ ಮತ ಬ್ಯಾಂಕ್ಗೋಸ್ಕರ ಇವತ್ತಿನ ದಿನ ನಮ್ಮ ಕರ್ನಾಟಕವನ್ನ ಹಾಳು ಮಾಡುವಂತ ಕೆಲಸವನ್ನ ಇವತ್ತಿನ ದಿನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ರೆ ನಮ್ಮ ಸಾರ್ವಜನಿಕರು ಈ ವಿಚಾರವನ್ನ ಚಿಂತೆ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರೆ ಬ್ಯಾಂಕ್ಗಳ ಒಳಗಡೆ ಹೋದ್ರೆ, ಒಬ್ಬ ರೈತನಿಗೆ ಹೋದ್ರೆ ಅಲ್ಲಿ ಕನ್ನಡ ಬಿಟ್ಟು ರೈತಂಗೆ ಏನು ಬರಲ್ಲ. ಅವನು ಒಂದು ಏನೋ ಒಂದು ಫಾರಂ ಕೊಟ್ರೆ ಅದ್ರಲ್ಲಿ ಇಂಗ್ಲಿಷ್ ಅಥವಾ ಹಿಂದಿಲಿ ಅದನ್ನ ಭರ್ತಿ ಮಾಡ್ಬೇಕು ಅಂತ ಹೇಳ್ತಾನೆ. ಆ ರೈತನಿಗೆ ಗದ್ದೆ ಬಿಟ್ರೆ ಮನೆ ಬಿಟ್ರೆ ಗದ್ದೆ ಅಂತ ಇರೋ ರೈತನಿಗೆ ಹಿಂದಿ ಎಲ್ಲಿ ಕಲ್ತ್ಕೊ ಬರ್ತಾನೆ, ಇಂಗ್ಲಿಷ್ ಎಲ್ಲಿ ಕಲ್ತ್ಕೊ ಬರ್ತಾನೆ? ಇವತ್ತಿನ ದಿನ ಅವ್ರು ಬಂದವರು, ಉದ್ಯೋಗಕ್ಕೆ ಬಂದವರು ಇವತ್ತಿನ ದಿನ ವೋಟರ್ ಲಿಸ್ಟ್ ಎಲ್ಲ ನಮ್ಮ ಕರ್ನಾಟಕದ್ದೇ ಇದೆ. ಅದನ್ನ ಕೊಡ್ತಿರೋರು ಯಾರು? ನಮ್ಮ ಜನಪ್ರತಿನಿಧಿಗಳು. ನಮ್ಮ ಜನಪ್ರತಿನಿಧಿಗಳಿಗೆ ಅವರ ಮನೆ ಮಕ್ಕಳಿಗೆ ಉದ್ಯೋಗ ಇಲ್ಲ ಅಂತ ಇದ್ದಿದ್ರೆ ಅವರು ತಲೆ ಕೆಡ್ಸ್ಕೊತಾ ಇದ್ರು. ಅವ್ರ ಮನೆ ಮಕ್ಕಳು ಇವತ್ತಿನ ದಿನ ಫಾರಿನ್ ನಲ್ಲಿ ಓದ್ತಾ ಇದ್ರೆ, ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರೆ, ಅವ್ರು ಅಲ್ಲೇ ಫಾರಿನ್ ಅಲ್ಲೇ ಕೂಡ ಅವರು ಅಲ್ಲೇ ವಾಸವನ್ನ ಜೀವನವನ್ನ ಮಾಡೋ ಇರ್ತಾರೆ. ಅದರಿಂದ ಇಲ್ಲ ಸ್ಥಳೀಯರ ಸಮಸ್ಯೆಗಳು ಅರ್ಥ ಆಗ್ತಾ ಇಲ್ಲ. ನಾವು ಕನ್ನಡದ ಮುಖ್ಯಮಂತ್ರಿ ಅಂತ ನಾವು ಸಿದ್ದರಾಮಯ್ಯನವ್ರನ್ನ ಕರಿತೇವಿ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷರಾದಂತವ್ರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಕನ್ನಡದ ಕಳಕಳಿ ಇದೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ. ಸುಮಾರು ಸರಿ ನೀವು ನೋಡಿರ್ತೀರ, ಸದನದಲ್ಲಿ ಕೂತಿರ್ಬೇಕಾದ್ರೆ ಎಲ್ಲಾ ರೀತಿಯಾದಂತ ಕನ್ನಡ ಹಳೆ ಪದಗಳನ್ನ ವ್ಯಂಜನ ಇರ್ಬೋದು, ಇನ್ನೇನೋ ಒಂದಷ್ಟು ಅಕ್ಷರಗಳ ಬಗ್ಗೆ ಒಂದಷ್ಟು ತಿಳುವಳಿಕೆ ಹೇಳುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಸಿದ್ದರಾಮಯ್ಯನವರು. ಅದ್ರ ಜೊತೆಗೆ ಇವತ್ತೊಂದ್ ದಿನ ಸಿದ್ದರಾಮಯ್ಯನವರು ಮನ್ಸು ಮಾಡ್ಬೇಕಾಗತ್ತೆ, ಇವತ್ತಿನ ದಿನ ರಾಜ್ಯ ಸರ್ಕಾರ ಮನ್ಸು ಮಾಡ್ಬೇಕಾಗತ್ತೆ. ಒಂದಷ್ಟು ಜನ ಕಾನೂನು ತಜ್ಞರನ್ನ ಕೂರಿಸ್ಕೊಂಡು ಯಾವ ರೀತಿಯಾದಂತ ಕಾನೂನನ್ನ ತಂದು ನಮ್ಮ ಕನ್ನಡದ ಮಕ್ಕಳಿಗೆ ಒಂದು ಒಳ್ಳೇದನ್ನ ಮಾಡ್ಬೇಕು ಅನ್ನೋ ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ನಾವೇನೀಗ ಉತ್ತರ ಭಾರತದವ್ರನ್ನ ಮತ್ತೆ ಇಲ್ಲಿ ಬರೋರ್ನೆಲ್ಲ ವಾಪಸ್ ಕಳಿಸಿ ಅಂತ ನಾವು ಯಾರಿಗೂ ಹೇಳ್ತಾ ಇಲ್ಲ. ನಮ್ಮವ್ರಿಗೆ ಮತ್ತೆ ಅನ್ನ ಹಾಕಿ, ನಮ್ಮವ್ರಿಗೆ ಹೊಟ್ಟೆ ತುಂಬಿಸಿ, ನಂತರ ಬೇರೆಯವ್ರಿಗೂ ಊಟ ಕೊಡಿ. ನಮ್ಮವ್ರನ್ನ ನೀವು ಹಸುವಲ್ಲಿ ಕೆಳವಾಕಿ ಕಂಡವ್ರಿಗೆ ನೀವು ಅನ್ನ ಹಾಕೋದು ತಪ್ಪು ಅಂತ ನಾವ್ ಹೇಳ್ತಾ ಇದೀವಿ. ಈ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ನಾವು ಮನವಿ ಮಾಡ್ತೀವಿ. ಉಮರ್ ಶರೀಫ್ ಸರ್, ನೋಡಿ, ಇದಕ್ಕೆ ಬಾಲ್ ಠಾಕ್ರೆ ಒಂದ್ ಮಾತು ಹೇಳಿದ್ರು, ಏಕ್ ಬಿಹಾರಿ ಸೌ ಬಿಮಾರಿ ಅಂತ. ಏಕ್ ಬಿಹಾರಿ ಸೌ ಬಿಮಾರಿ ಅಂತ ಹೇಳಿದ್ರು. ಅಂದ್ರೆ ಒಬ್ಬ ಬಿಹಾರಿ ನಮ್ಮ ರಾಜ್ಯಕ್ಕೆ ಬಂದ್ರೆ ಅವನು 100 ಕಾಯಿಲೆಯನ್ನು ತರುವ ರೀತಿ ಅಂತ ಒಂದು ಮಾತು ಹೇಳಿದ್ರು. ಈಗ ಆ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಐಡೆಂಟಿಫೈ ಮಾಡಿದ್ರೆ ಅದು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿರುವ ಒಂದು ನುಡಿ. ಆ ಸ್ಟೇಟ್ಮೆಂಟ್ ಇದಲ್ಲ, ಏಕ್ ಬಿಹಾರಿ ಸೌ ಬಿಮಾರಿ ಅಂತ ಹೇಳುವ ಈ ಮಾತು, ನಾವು ಎಲ್ಲರೂ ಭಾರತೀಯ ಎನ್ನುವ ಆ ಒಂದು ಗುರುತು ನಮ್ಮಲ್ಲಿ ಇದೆ ನೋಡಿ. ಕನ್ನಡಿಗ ಎಂಬ ಗುರುತಿದೆ, ಭಾರತೀಯ ಎಂಬ ಗುರುತಿದೆ. ಹಾಗಾಗಿ ಒಬ್ಬ ಭಾರತೀಯನಿಗೆ ಕೊಡಬೇಕಾಗಿರುವ ಗೌರವವನ್ನು ಕೊಡಬೇಕಾಗಿರುವುದು ಕಡ್ಡಾಯ ಸಂವಿಧಾನದ ಅಡಿಯಲ್ಲಿ. ಹಾಗಾಗಿ ಅವ್ರು ಹೇಳುವ ಅಲ್ಲಿ ಬಿಹಾರಿಂದ ಬರುವ ವ್ಯಕ್ತಿ ನಮ್ಮ ಮರಾಠಿ ಭಾಷೆಯನ್ನು ಮಾತನಲ್ಲ, ನಮ್ಮ ಸಂಸ್ಕೃತಿಯನ್ನು ಅವ್ನು ಪಾಲಿಸುವುದಿಲ್ಲ. ಆದ್ರಿಂದ ಅವ್ನು ಮಾಡೋ ತಪ್ಪಕ್ಕೋಸ್ಕರ ಅವ್ರು ಅಂತಹ ಒಂದು ಪದವನ್ನು ಉಪಯೋಗ ಮಾಡಿದ್ದಾರೆ. ಆದ್ರೆ ಅದು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ನಾನು ನಿಮ್ಮಲ್ಲಿ ಹೇಳ್ಕೊಳ್ಳೋದೇನಂದ್ರೆ, ನಮ್ಮ
ರಾಜ್ಯದ ಭಾಷೆಯನ್ನು ಪ್ರೀತಿಸುವುದು ನಮ್ಮ ಮೇಲೆ ಕಡ್ಡಾಯ ಇರುವಾಗ ನಾವು ಈ ಭಾಷೆಯನ್ನು ಎಲ್ಲಾ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಎಲ್ಲಾ ಶಾಲೆಗಳು ಮತ್ತೆ ಎಲ್ಲಾ ಮದ್ರಸಾದಲ್ಲಿ ಕೂಡ ಅದನ್ನ ಕಡ್ಡಾಯಗೊಳಿಸಬೇಕಾಗಿರುತ್ತೆ. ಬ್ಯೂಟಿ ಆಫ್ ಉಮರ್ ಶರೀಫ್ ಮದರಸಾದಲ್ಲಿಯೂ ಕೂಡ ಕನ್ನಡ ಇರಬೇಕು ಅನ್ನೋದಿದೆಯಲ್ಲ, ಕನ್ನಡದ ಕುರಾನ್ ಅನ್ನ ಕನ್ನಡದಲ್ಲಿ ಓದಬೇಕು ಅನ್ನೋ ಮನಸ್ಥಿತಿ ಈಗಲಿಂದಲ್ಲ, ಕಳೆದ 10 ವರ್ಷಗಳಿಂದ ನಾವು ನೋಡ್ತಾನೆ ಇದೀವಿ ಶರೀಫ್ ಅವರನ್ನ. ಐ ಲವ್ ಇಟ್. ಆ ಕಾರಣಕ್ಕೆ ನಮ್ಗೆ ನೀವು ಇಷ್ಟ ಆಗೋದು. ಖಂಡಿತವಾಗಿ. ಯಾಕಂದ್ರೆ ನೋಡಿ, ಎಲ್ಲಾ ನೆಲದ ಜನರಿಗೆ ಅವರವರ ಭಾಷೆಯನ್ನ ಉಳಿಸ್ಕೊಳ್ಬೇಕಂತ ಅವ್ರಿಗೆ ಆಸಕ್ತಿ ಇರುತ್ತೆ, ಅವ್ರಿಗೆ ಒಂದು ರೀತಿ ಕಾಳಜಿ ಇರುತ್ತೆ. ಯಾವೊಬ್ಬ ವ್ಯಕ್ತಿ ಆ ನೆಲದ ಭಾಷೆ ಆಗ್ಲಿ ಆ ನೆಲದ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳದೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾನೋ ಅವನು ಆ ರಾಜ್ಯದಲ್ಲಿ ಜೀವನ ಮಾಡಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಹೌದು, ಅದನ್ನ ನಾವು ಸ್ಪಷ್ಟಗೊಳಿಸಬೇಕಾಗಿದೆ. ಇದು ಯಾರೇ ಆಗ್ಲಿ, ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ತಮಿಳ್ ಭಾಷೆಯನ್ನು ನೀವು ಉಳಿಸೋ ಕೆಲಸ ಮಾಡಿ, ಕರ್ನಾಟಕಕ್ಕೆ ಬಂದ್ರೆ ಕನ್ನಡ ಭಾಷೆಯನ್ನು ಉಳಿಸೋ ಕೆಲಸ ಮಾಡಿ, ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಭಾಷೆಯನ್ನು ಉಳಿಸೋ ಕೆಲಸ ಮಾಡಿ, ಎಲ್ಲರನ್ನ ಗೌರವಿಸೋಣ. ಆದ್ರೆ ನಮ್ಮ ಭಾಷೆ ಮೇಲೆ ಇರುವ ಗೌರವ ಒಂದು ಕಾರಣಕ್ಕೋಸ್ಕರ ಬೇರೆ ಭಾಷೆಯನ್ನು ದ್ವೇಷಿಸುವ ಆ ಒಂದು ಹಂತಕ್ಕೆ ನಾವು ಹೋಗಬಾರದು. ಸೊ ಅದು ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಪ್ರಪಂಚ ಒಂದು ಗ್ಲೋಬಲ್ ವಿಲೇಜ್ ಆಗಿದೆ. ಇಡೀ ಪ್ರಪಂಚ ಒಂದು ಗ್ಲೋಬಲ್ ವಿಲೇಜ್. ಎಲ್ಲಾ ಒಳ್ಳೆಯ ವಿಚಾರಗಳನ್ನು ನಾವು ತಿಳಿದುಕೊಳ್ಳಕ್ಕೆ ನಮ್ಮಲ್ಲಿ ಆಸಕ್ತಿ ಇದೆ. ನಮ್ಮಲ್ಲಿ ಇರುವ ಒಳ್ಳೆಯ ವಿಚಾರಗಳನ್ನು ಬೇರೆ ದೇಶದವರು ತಿಳಿದುಕೊಳ್ಳಕ್ಕೆ ಅವರಲ್ಲಿ ಆಸಕ್ತಿ ಇದೆ. ಹಾಗಿರುವಾಗ ಎಲ್ಲರೂ ಬರ್ತಾರೆ, ನಮ್ಮ ನೆಲಕ್ಕೆ ಬರ್ತಾರೆ, ನಾವು ಅಲ್ಲಿ ಹೋಗ್ಬೇಕಾಗಿರುತ್ತೆ. ಹಾಗಾಗಿ ಎಲ್ಲವನ್ನು ಅರ್ಥ ಮಾಡ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋ ಆ ಕೆಲಸ ಏನಾಗಿರುತ್ತೆ ಅಂತ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಈಗ ಸಿದ್ದರಾಮಯ್ಯ ಇರುವ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಅವರು ಆ ಒಂದು ಹುದ್ದೆನಲ್ಲಿ ಇರುವ ಒಬ್ಬ ವ್ಯಕ್ತಿ ಆ ಜಾಗದಲ್ಲಿ ಒಂದು ಡಿಸಿಷನ್ ತಗೊಳ್ಬೇಕಂದ್ರೆ ಬಹಳ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ನಾವು ಸಂವಿಧಾನ ವಿರುದ್ಧವಾಗಿ ಏನೂ ನಾವು ತೀರ್ಮಾನಕ್ಕೆ ಬರಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಏನೇ ಮಾಡಿದ್ರು ಕೂಡ ಅದು ಕಾನ್ಸ್ಟಿಟ್ಯೂಷನ್ ಆಗಿರ್ಬೇಕು. ಅದು ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿದ್ರೆ ಅಲ್ಲಿ ನಾವು ಏನೇ ತಂದು ಅದು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಮಾತಿದೆ. ಎಸ್ ದಿನೇಶ್ ಸರ್ ಬಹಳ ಮುಗುಳ್ತಾ ಇದ್ರು. ಏನಿಲ್ಲ ಸರ್, ನಾನು ಮಾಧ್ಯಮದ ಮುಖಾಂತರ ಈ ನಾಡಿನ ಜನತೆಯಲ್ಲಿ ಒಂದು ಕೈ ಮುಗಿದು ಮನೆಯನ್ನು ನಾವು ನಮ್ದು ನಮ್ ಕರ್ನಾಟಕ, ನಮ್ ಮೈಸೂರು ಅಲ್ಲ, ಅಖಂಡ ಕರ್ನಾಟಕ ಅಂತ ಹೇಳಿ ಪ್ರತಿಯೊಬ್ರು ಕೂಡ ರಕ್ತದ ಕಣಗಣದಲ್ಲೂ ಕೂಡ ಅವರು ಜಾಗೃತರಾಗ್ಬೇಕು. ನಮ್ಮ ದೇಶ, ನಮ್ ನೆಲ, ನುಡಿ, ನಮ್ ಭಾಷೆ, ನಾವು ಅನ್ನೋದು ಕೂಡ ನಮ್ಮಲ್ಲಿ ಕನ್ನಡಿಗರಿಗೆ ಎಲ್ಲರೂ ಕೂಡ ಅವರು ಜಾಗೃತರಾಗ್ಬೇಕು ಸರ್. ಅವೇರ್ನೆಸ್ ಆಗ್ಬೇಕು. ನಾವು ಮಾಧ್ಯಮದ ಮುಖಾಂತರ ಎಲ್ಲಾ ಕರ್ನಾಟಕ ಜನತೆಗೆ ಕೈ ಮುಗಿದು ಮನವಿ ಮಾಡ್ತೀವಿ. ನೀವು ಕರ್ನಾಟಕದವ್ರು ಕಣ್ರಪ್ಪ, ಆಮೇಲೆ ನೀವು ಬೇರೆಯವ್ರನ್ನ ಪ್ರೀತಿಸಿ. ಬೇಡ ನಮ್ ಶರೀಫ್ ಸರ್ ಹೇಳಿದ್ರು, ಬೇರೆಯವ್ರನ್ನ ಪ್ರೀತಿಸಿ. ನಾನು ಯಾವ್ದೋ ಕೆಲಸ ಮೇಲೆ ತಮಿಳ್ನಾಡು ಹೋದ ತಕ್ಷಣ ತಮಿಳ್ನಾಡು ಅದೆಲ್ಲ ನಾನು ಎಲ್ಲರೂ ಜನ ಬೇಕಾದ್ರೆ ನಮ್ಮ ಮೊದಲನೇ ಆದ್ಯತೆ ಕನ್ನಡಿಗರಿಗೆ 80% ಉದ್ಯೋಗ ಆಗ್ಲೇಬೇಕು. ಸಂವಿಧಾನದಲ್ಲಿ ಅವಕಾಶ ಇದೆ. ಮುಖ್ಯಮಂತ್ರಿಗಳು ಕಾನೂನು ತಜ್ಞರ ಸಲಹೆಯನ್ನು ತಗೊಂಡು ಇದನ್ನ ಮಾಡ್ಬೋದು. ಎಲ್ಲ ಅಧಿಕಾರ ಇದೆ. ಯಾಕೆಂದ್ರೆ ನಮ್ ಶರೀಫ್ ಅವ್ರು ಹೇಳಿದ್ರು, ನಮ್ಮ ಪ್ರವೀಣ್ ವಿಧಾನಸಭೆ ಒಳಗಡೆ ಸಂಧಿ ಬಗ್ಗೆ ಯಾರು ಮಾತಾಡ್ತಾರೆ ಅಂದ್ರೆ ಅದು ಬಹಳ ಖುಷಿ ಆಗುತ್ತೆ. ನೀವು ನೋಡಿರ್ಬೇಕು, ಚರ್ಚೆ ಆಗ್ಬೇಕಾದ್ರೆ ಯಾರೋ ಡಾಕ್ಟರ್ ಸುಧಾಕರ್ ರೇಖಿಸಿದ್ರು ಇದು ಸಂಧಿ ಬಗ್ಗೆ. ಹಾಗಾಗಿ ಕನ್ನಡ ಬಗ್ಗೆ ವಿಶೇಷವಾದ ಗೌರವ ಇದೆ. ಆಮೇಲೆ ಮೈಸೂರು ಭಾಗದಲ್ಲಿ ಸರ್ ನಮ್ಗೆ ನೋಡಿದಾಗ ಎಂತೆಂತವ್ರು ಈ ಪಾಮಲ್ಲೇಶು ಎಂತೆಂತವ್ರು ಅವ್ರ ಜೊತೆ ಎಲ್ಲ ಕನ್ನಡ ಹೋರಾಟಗಾರರು ಏನಿದ್ದಾರೆ, ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಕ್ಕಿಂತ ಕೂಡ ಅವರು ಈ ಕನ್ನಡ ಹೋರಾಟಗಾರರ ಬಗ್ಗೆ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಕೂಡ ಒಂದಿಷ್ಟು ಹಿರಿಯ ಜೀವಗಳ ಬಗ್ಗೆ ವಿಶೇಷವಾದ ಗೌರವ ಇದೆ. ಹಾಗಾಗಿ ನಾವಾದ್ರೂ ಕೂಡ ಈ ಮಾಧ್ಯಮದ ಮುಖಾಂತರ ಆಗ್ರಹ ಪಡಿಸ್ತಿದ್ದೀವಿ, ದಯವಿಟ್ಟು ಜನಗಳು ನಮ್ಮ ಭಾಷೆ, ನಾಡು, ನುಡಿ, ಜಲ ನೀವು ಅವೇರ್ನೆಸ್ ಆಗಿ ಮೊದಲು ನಮ್ಮದು ಪ್ರೀತಿಸಿ, ಆಮೇಲೆ ಹೊರಗಡೆ ಪ್ರೀತಿಸೋಣ. ಹಾಗಾಗಿ ಮುಖ್ಯಮಂತ್ರಿ ಅವರು ಮನಸ್ಸು ಮಾಡಿದ್ರೆ ಸರ್ ಇದು 100% ಸಕ್ಸಸ್ ಆಗುತ್ತೆ. ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಾರಾಯಣಗೌಡರು ಮಾಡಿದರೆ ಅವರು ಅವರ ಕಾರ್ಯಕರ್ತರಿಗಾಗ್ಬೋದು, ಅವ್ರ ನಾರಾಯಣಗೌಡರಿಗೆ ನಾನು ಕೂಡ ವೈಯಕ್ತಿಕವಾಗಿ ನಮ್ಮ ಮಾಧ್ಯಮಕ್ಕೂ ಕೂಡ ನಾರಾಯಣಗೌಡರು ಕೂಡ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ ನಮ್ಮ ಶರೀರ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್. ಎಸ್ ಪ್ರವೀಣ್ ಅವರೇ, ತಮ್ಮ ಲಾಸ್ಟ್ ರಿಯಾಕ್ಷನ್. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ಎಲ್ಲಾ ಭಾಷಿಕರು ಮತ್ತೆ ಎಲ್ಲಾ ಧರ್ಮೀಯರು ನಾವು ಬದುಕ್ತಾ ಇದ್ದೀವಿ. ಎಲ್ಲರೂ ಕೂಡ ನಾವು ಕರ್ನಾಟಕ ಅಂತಾನೆ ಬದುಕ್ತಾ ಇದ್ದೀವಿ.
ಮನೆಯಲ್ಲಿ ಯಾವುದೇ ಭಾಷೆ ಉಪಯೋಗಿಸ್ಬೋದು. ನಾವು ಬೀದಿಗೆ ಬಂದ ತಕ್ಷಣ ನಾವು ಉಪಯೋಗಿಸೋ ಪದ ಕನ್ನಡ ಪದ. ಹೌದು. ಇದನ್ನ ಅರ್ಥ ಮಾಡ್ಕೊಂಡು ಹೊರಗಿನಿಂದ ಬಂದಂತವ್ರು, ನಮ್ಮ ಶರೀಫ್ ಸಾಹೇಬ್ ಹೇಳ್ದಾಗೆ ಹೊರಗಿನಿಂದ ಬಂದವರು ತಮಿಳ್ನಾಡಲ್ಲಿ ಇದ್ದವರು ತಮಿಳ್ನೇ ಪ್ರೀತಿಸ್ಬೇಕು, ಕೇರಳದಲ್ಲಿದ್ರೆ ಕೇರಳನೇ ಪ್ರೀತಿಸ್ಬೇಕು, ಮತ್ತೆ ನಮ್ಮ ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಭಾಷೆಯನ್ನೇ ಪ್ರೀತಿಸ್ಬೇಕು. ನೀವು ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಬಂದ ಮೇಲೆ ನೀವು ನಮ್ಮ ಕನ್ನಡನ ಪ್ರೀತಿಸ್ಬೇಕು, ಕನ್ನಡಿಗರಾಗಿರ್ಬೇಕು, ಕನ್ನಡಿಗರ ಜೊತೆ ನೀವು ಅಣ್ಣ ತಂದಿರ್ತರ ಬದುಕ್ಬೇಕು. ಕನ್ನಡಿಗರ ಉದ್ಯೋಗವನ್ನ ತಗೊಂಡ ತಕ್ಷಣ ಕನ್ನಡದಲ್ಲಿ ನೆಲದಲ್ಲಿರೋ ಉದ್ದೇಶವನ್ನ ಇಟ್ಕೊಂಡು ಬಂದ ಮೇಲೆ ಇಲ್ಲಿಯೋ ರೀತಿ ನೀವು ಬದುಕ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಸ್ ಉಮರ್ ಶರೀಫ್ ಸರ್, ನಿಮ್ಮ ಲಾಸ್ಟ್ ಬಹಳ ಸಂತೋಷವಾದ ಒಂದು ವೇಳೆ ಇದು. ದಿನೇಶ್ ಅವರು ಮತ್ತೆ ಪ್ರವೀಣ್ ಅವರು ಇಬ್ಬರು ಮಾತಾಡಿರೋದು ಒಂದು ಪ್ರೀತಿಯ ಸಂದೇಶ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಅವರಲ್ಲಿ ಇರೋ ಒಂದು ಪ್ರೀತಿ, ಈ ಭಾಷೆ ಮೇಲೆ ಇರುವ ಪ್ರೀತಿಯನ್ನು ಅವರು ಬಹಳ ಸರಳವಾಗಿ ಬಹಳ ಸ್ಪಷ್ಟನೆ ಕೊಡುವ ರೀತಿಯಲ್ಲಿ ಮಾತಾಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡು ಒಬ್ಬೊಬ್ಬ ವ್ಯಕ್ತಿ ಕೂಡ ನಮ್ಮ ರಾಜ್ಯದ ಭಾಷೆಯನ್ನು ಕಲಿತು ಈ ಭಾಷೆನಲ್ಲಿನೇ ನುಡಿಬೇಕು, ಮತ್ತೆ ಎಲ್ಲಾ ಗವರ್ಮೆಂಟ್ ಆಗ್ಲಿ ಎಲ್ಲಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಗ್ಲಿ ಕನ್ನಡಕ್ಕೆ ಮುಖ್ಯತ್ವ ಕೊಡ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಸ್ ಶರೀಫ್ ಸರ್, ನಿಮ್ಗೆ ಇವರಿಬ್ಬರ ಬಗ್ಗೆ ಒಂದ್ ಸಣ್ಣ ಪರಿಚಯ ಮಾಡ್ಕೊಡ್ಬೇಕು. ವಕೀಲರು ದಿನೇಶ್ ಸರ್ ಇದಾರಲ್ಲ, ಅವರು ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರ ಪರ ನಿಂತು ಹೋರಾಟ ಮಾಡ್ತಾ ಇರುವಂತಹ ಮತ್ತು ಟೆಕ್ನಿಕಲಿ ಕೂಡ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿತ್ವ. ಇತ್ತ ಬೇರೆ ರಾಜ್ಯಗಳ ಹೋರಾಟಗಾರರಾಗಿರಬಹುದು ಅಥವಾ ಬೇರೆ ಜಿಲ್ಲೆಗಳ ಹೋರಾಟಗಾರರುಗಳಾಗಿರಬಹುದು. ಎಸ್ಪೆಷಲಿ ಪ್ರವೀಣ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮೈಸೂರಿನೊಳಗಡೆ ಕರವೇ ಬಣವನ್ನ ಸಾಕಷ್ಟು ಸಂಘಟನಾತ್ಮಕವಾಗಿ ಮತ್ತು ಸಕ್ರಿಯವಾಗಿ, ಹಾಗೆ ವಿರೋಧಾಭಾಸಗಳ ನಡುವೆಯೂ ಕೂಡ ರಾಗ ತಾಳ ಭಾವಗಳ ಯಾವುದೇ ದ್ವೇಷಗಳನ್ನು ಇಟ್ಟುಕೊಳ್ಳದೆ ಎಲ್ಲಾ ಯುವಕರುಗಳನ್ನ ಒಗ್ಗೂಡಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಅವ್ರಿಗೆ ಈ ಮೂಲಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಕಾರಣ ಮೈಸೂರು ಅಂತ ಹೇಳಿದ್ರೆ ಹಳೆ ಮೈಸೂರು ಪ್ರಾಂತ್ಯದೊಳಗಡೆ ಒಂದು ಹೋರಾಟಮಯ, ಅದರಲ್ಲೂ ಎಸ್ಪೆಷಲಿ ಕನ್ನಡ ಪರ ಹೋರಾಟಗಾರರ ಸಂಖ್ಯೆ ಕಡಿಮೆ ಏನಿಲ್ಲ. ವಾಟಾಳ್ ನಾಗರಾಜಿಂದ ಹಿಡಿದು ನಮ್ಮ ನಾರಾಯಣಗೌಡರವರೆಗೂ ಕೂಡ ಹಳೆ ಮೈಸೂರು ಪ್ರಾಂತ್ಯದ ಕನ್ನಡ ಪರ ಹೋರಾಟಗಾರರ ಶಕ್ತಿ ಸಾಕಷ್ಟಿದೆ. ಬಾಳಾ ಠಾಕ್ರೆ ಅವರು ಒಂದು ನಿಟ್ಟಿನಲ್ಲಿ ಬೇರೆಯದ್ದೇ ಸ್ಟೈಲ್ ನಲ್ಲಿ ಅವರು ಹೆಸರು ಮಾಡಿದ್ರು ಕೂಡ ಇಲ್ಲಿ ರಾಗದ್ವೇಷಗಳಿಲ್ಲದೆ ನೆಲದ ಕಾನೂನುಗಳಿಗೆ ಗೌರವಿಸ್ತಾ ಮತ್ತು ಕನ್ನಡಿಗರು ನಿಮ್ಗೆ ಗೊತ್ತೇ ಇದೆಯಲ್ಲ, ವಿಶಾಲ ಹೃದಯವಂತರು, ಇಂತಹ ಹೃದಯವಂತರುಗಳನ್ನ ಇಟ್ಕೊಂಡು ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅಂದ್ರೆ ಎಸ್ಪೆಷಲಿ ದಿನೇಶ್ ಅಂಡ್ ಪ್ರವೀಣ್ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಡಿಸ್ಕಷನ್ಗೆ ಬಂದಂತಹ ನಿಮ್ಮ ಮೂವರಿಗೂ ಕೂಡ ತಾಯಿ ಭುವನೇಶ್ವರಿ ಸಾಕಷ್ಟು ಶಕ್ತಿಗಳನ್ನು ಕೊಡ್ಲಿ, ಸಾಕಷ್ಟು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಈ ಡಿಸ್ಕಷನ್ಗೆ ಬಂದದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.